ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಸಿಜೆಪಿ ಪ್ರತಿಕ್ರಿಯೆ ಕೊಟ್ಟಿದೆ. ಯಾವಾಗ ಈ ವಿಚಾರ ಗೊತ್ತಾಯ್ತೋ ಆವಾಗ ಸಿಜೆಪಿ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ನಾವು ಗೆದ್ದಿದ್ದೇವೆ ಅಂತ ಸಿಜೆಪಿಯ ಸಂಸ್ಥಾಪಕ ದೀಪ್ಕೆ ಹೇಳಿದ್ದಾರೆ. ನಾವು ಹೋರಾಟದಲ್ಲಿ ಗೆದ್ದಿದ್ದೇವೆ ಅಂತ ಅಭಿಜಿತ್ ದೀಪ್ಕೆ ಅವರು ಹೇಳ್ಕೊಂಡಿರೋದು. ಇದು ಕೇವಲ ನನ್ನ ಹೋರಾಟದ ಪ್ರತಿಫಲ ಅಲ್ಲ, ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಇದು. ನಾನು ಹೀರೋ ಅಲ್ಲ, ನನ್ನನ್ನು ಹೀರೋ ಆಗಿ ಮಾಡಬೇಡಿ ಅನ್ನುವಂತಹ ಮಾತನ್ನ ಕೂಡ ಅಭಿಜಿತ್ ದೀಪ್ಕೆ ಅವರು ಹೇಳ್ತಾ ಇದ್ರು. ಇದು ಈ ಒಂದು ಅಕ್ರಮ ಆದಂತಹ ಸಂದರ್ಭದಲ್ಲಿ ಮನಸ್ಸಂದ್ರೆ ಎಷ್ಟು ನೋವು ಆಗಿತ್ತು ಆ ಒಂದಷ್ಟು ವಿದ್ಯಾರ್ಥಿಗಳಿಗೆ. ಅದರಿಂದ ಮನನೊಂದು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆ ಆತ್ಮಹತ್ಯೆಯನ್ನ ಮಾಡ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯ್ತಲ್ಲ, ಅದಕ್ಕೆ ಸಂದಂತಹ ನ್ಯಾಯ, ಅದಕ್ಕೆ ಸಂದಂತಹ ಜಯ ಅನ್ನುವ ವಿಚಾರವನ್ನು ಕೂಡ ಅಭಿಜಿತ್ ದೀಪ್ಕೆ ಅವರು ಹೇಳ್ತಾ ಇದ್ರು. ಆ 22 ವಿದ್ಯಾರ್ಥಿಗಳ ಭಾವಚಿತ್ರದ ಇರುವಂತಹದನ್ನ ತೋರಿಸಿ ಹೇಳ್ತಾ ಇದ್ರು, ಇವರೆಲ್ಲರಿಗೂ ಏನು ಅನ್ಯಾಯ ಆಗಿದೆ, ಆ ಒಂದು ಅನ್ಯಾಯಕ್ಕೆ ಸಿಕ್ಕಂತಹ ನ್ಯಾಯ ಇದು, ಜಯ ಅನ್ನುವಂತಹ ವಿಚಾರವನ್ನ ಅಭಿಜಿತ್ ದೀಪ್ಕೆ ಅವರು ಹೇಳ್ತಾ ಇದ್ರು. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋದನ್ನ ಕೂಡ ಆ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಹೋರಾಟ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಹೋರಾಟದಲ್ಲಿ ಅವರ ಮೊದಲ ಡಿಮ್ಯಾಂಡ್ ಆಗಿದ್ದಿದೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ವಿಚಾರ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ತೋರಿಸಿ ಇದು ಸಂವಿಧಾನಕ್ಕೆ ಸಿಕ್ಕ ಜಯ, ಪ್ರಜಾಪ್ರಭುತ್ವಕ್ಕೆ ಸಂದ ಜಯ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ರು. ಮೊನ್ನೆಯಿಂದಲೂ ಹೋರಾಟದ ಸಂದರ್ಭದಲ್ಲಿ ಕೂಡ ಅವರ ಕೈಯಲ್ಲಿ ಸಂವಿಧಾನದ ಪುಸ್ತಕ ಇದ್ದಿದ್ದನ್ನ ಕೂಡ ನಾವು ಗಮನಿಸಬಹುದು. ಸಂವಿಧಾನದ ಫೋಟೋವನ್ನ ತೋರಿಸಿ, ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ತೋರಿಸಿ ಕೂಡ ಈ ಒಂದು ಗೆಲುವಿನ ಸಂದರ್ಭದಲ್ಲಿ, ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಅವರ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದನ್ನ ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. क्या कहते थे ये? क्या कहते थे? इस सरकार में इस्तीफे नहीं होते. क्या कहते थे? इस सरकार में इस्तीफे नहीं होते. हम कहना चाहते, झुकती है दुनिया, झुकाने वाला चाहिए. दिस इज फॉर देम. ये उन सभी बच्चों के लिए जिनकी जिंदगी धर्मेंद्र प्रधान ने ली थी. प्रदीप मेघवाल, ऋतिक मिश्रा, सिद्धार्थ हेगड़े, भाग्यश्री, अंशिका पांडे, उमेश माली, रेणु मीना, रिया कुमारी थापा, शिवानी यादव, अनु गिरना, पावन पटेल, आकांक्षा चतुर्वेदी, रीमा बेगम, मैथिली अशोक सोनवणे, अवंतिका मौर्य, जतीन कुमार, गोपिका शेख